ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿ ಪಿ ಎಲ್ ಕಾರ್ಡ್ ಅಂತೂ ಎಲ್ಲರಿಗೂ ಒಂದು ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರುವಂಥ ಎಲ್ಲರಿಗೂ ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ನೀಡಿದೆ ಸ್ನೇಹಿತರೆ. ಇರುವಂಥ ಬಿ ಪಿ ಎಲ್ ಕಾರ್ಡ್ ಇರುವ ರದ್ದಾಗಲು ಕೆಲವೇ ದಿನಗಳು ಬಾಕಿ ಇರೋದು ಸ್ನೇಹಿತರೆ. ಅದಕ್ಕಾಗಿ ನೀವು ಈ ಒಂದು ಕೆಲಸವನ್ನು ಬೇಗನೆ ಮಾಡಿ ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರು ನೋಡಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಾವು ಏನಾದರೂ ಹೇಳಿದರೆ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಬಿ ಪಿ ಎಲ್ ಅಂದರೆ ರೇಷನ್ ಕಾರ್ಡ್ ಅಥವಾ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎ ಪಿ ಎಲ್ ಅಥವಾ ರೇಷನ್ ಕಾರ್ಡ್ಗೆ ನೀವು ಹೊಂದಿರೋ ಎಲ್ಲ ಇದೀಗ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಈ ಬಿ ಪಿ ಎಲ್ ಕಾರ್ಡ್ ಇರುವಂಥ ಎಲ್ಲ ಕೆಲಸವನ್ನು ಮಾಡಿದರೆ ನಿಮಗೆ ಬಿ ಪಿ ಎಲ್ ಕಾರ್ಡು ರದ್ದು ಆಗಲಿದೆ ಸ್ನೇಹಿತರೆ. ನೀವು ಮಾಡದಿದ್ದರೆ ಈ ಕಾರ್ಡು ರದ್ದು ಮಾಡಲಿದೆ ಎಂದು ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ನೀಡಿದೆ ಸ್ನೇಹಿತರೆ. ಜೊತೆಗೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಯಾವುದೇ ಆಹಾರ ಧಾನ್ಯ ಕೂಡ ಸಿಗುವುದಿಲ್ಲ ಸ್ನೇಹಿತರೆ. ಅಂದರೆ ನಿಮಗೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಯಾವುದೋ ಒಂದು ಹಣ ಅಥವಾ ಯಾವುದು ಸರ್ಕಾರದಿಂದ ಲಾಭ ನಿಮಗೆ ಸಿಗುವುದಿಲ್ಲ ಸ್ನೇಹಿತರೆ. ಕಡ್ಡಾಯವಾಗಿ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗಿದೆ ಸ್ನೇಹಿತರೆ. ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥ ಎಲ್ಲ ಪ್ರತಿಯೊಬ್ಬರು ಈ ಕೂಡಲೇ ಈ ಕೆಲಸವನ್ನು ಮಾಡಲೇಬೇಕಾಗಿದೆ. ಹಾಗಾದರೆ ಏನು ಮಾಡಬೇಕು ಏನಂತ ಸಂಪೂರ್ಣವಾದ ಮಾಹಿತಿ ನೋಡಲು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್ ಎನ್ನುವುದು ಅತಿ ಮುಖ್ಯವಾಗಿದೆ ಸ್ನೇಹಿತರೆ. ಅಂದರೆ ದಾಖಲೆಯಾಗಿದೆ. ಅಂದರೆ ನೀವು ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆ ಯಾವುದಾದ್ರೂ ಒಂದು ಲಾಭವನ್ನು ಪಡೆಯಬೇಕಾದರೆ ನಿಮಗೆ ಈ ಒಂದು ಕಾರ್ಡು ಮುಖ್ಯವಾಗಿದೆ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂಥ ಈ 5 ಗ್ಯಾರಂಟಿಯ ಲಾಭ ಪಡೆಯಲು ಬಿ ಪಿ ಎಲ್ ಅಥವಾ ರೇಷನ್ ಕಾರ್ಡು ಎರಡರಲ್ಲೂ ಒಂದು ಬೇಕಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲದಿದ್ದರೆ ಸರ್ಕಾರ ಯಾವುದೇ ಯೋಜನೆಗಳ ಲಾಭವನ್ನು ಸಿಗುವುದಿಲ್ಲ. ಜೊತೆಗೆ ಈ ಯಾವುದೇ ಒಂದು ಖಾತೆ ತೆರಲು ಕೂಡ ರೇಷನ್ ಕಾರ್ಡ್ ಕಡ್ಡಾಯವಾಗಿ ದಾಖಲೆಯಾಗಿದೆ ಸ್ನೇಹಿತರೆ. ನೀವು ಯಾವುದಾದ್ರೂ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಥವಾ ಯಾವುದೇ ಒಂದು ಮಾಡಬೇಕಾದ್ರೆ ನಿಮಗೆ ಕಡ್ಡಾಯವಾಗಿ ಈ ಕಾರ್ಡು ಬೇಕೇ ಬೇಕು ಸ್ನೇಹಿತರೆ. ಹೀಗಿರೋದರ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯು ಮಾತನಾಡುವ ಒಂದು ಹೊಸ ನಿಯಮಗಳಿಗೆ ನೀವು ಬದ್ಧರಾಗಲೇಬೇಕಾಗಿದೆ ಸ್ನೇಹಿತರೆ. ಸರ್ಕಾರ ಮಾಡುವಂಥ ನಿಯಮಗಳನ್ನು ಉಲ್ಲಂಘಿಸಿದರೆ ನಿಮ್ಮ ರೇಷನ್ ಕಾರ್ಡ್ ಈಗಾಗಲೇ ರದ್ದಾಗಲಿದೆ ಅಂತ ನೀವೆಲ್ಲರೂ ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಲು ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ಬೇಗನೆ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ವಂಚನೆ ಆಗಿದೆ ಸ್ನೇಹಿತರೆ. ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಹೆಚ್ಚಿನ ಸರ್ಕಾರಿ ಸೌಲಭ್ಯಗಳು ಸಿಗುತ್ತಿದೆ. ಎಲ್ಲ ಸರ್ಕಾರಿ ಯೋಜನೆಗಳನ್ನು ಲಾಭವನ್ನು ಪಡೆಯಲು ಬಿ ಪಿ ಎಲ್ ಅಥವಾ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡು ಕಡ್ಡಾಯವಾಗಿ ಬೇಕಾಗಿದೆ ಅಂತ ಗೊತ್ತಿರ್ಬೋದಾಗಲೇ. ಹೌದು ಸ್ನೇಹಿತರೆ, ಒಂದು ಮನೆಯಲ್ಲಿ ಇದ್ದುಕೊಂಡು ಬೇರೆ ಕುಟುಂಬ ಎನ್ನುವಂಥ ನಕಲಿ ದಾಖಲೆಗಳನ್ನು ನೀವು ಕೊಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡು ಪಡೆದುಕೊಂಡಿರುವುದು ಸರ್ಕಾರದ ಗಮನಕ್ಕೆ ಈಗಾಗಿ ಬಂದಿದೆ ಸ್ನೇಹಿತರೆ. ನಕಲಿ ದಾಖಲೆಗಳನ್ನು ಕೊಟ್ಟು ವಂಚಿಸುತ್ತಿರುವ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದು ಸ್ನೇಹಿತರೆ. ಈಗಲೂ ಮಾಡಲು ಇದೀಗ ರಾಜ್ಯ ಸರ್ಕಾರ ಆಹಾರ ಇಲಾಖೆಯಿಂದ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಇವರ ರೇಷನ್ ಕಾರ್ಡ್ ರದ್ದು ಸ್ನೇಹಿತರೆ. ಯಾರ್ಯಾರು ರೇಷನ್ ಕಾರ್ಡ್ ರದ್ದು ಅಂದರೆ ನೀವೇನಾದರೂ ಈಗ ಸರ್ಕಾರ ಒಂದು ನಿಮ್ಮ ಆದಾಯ ತೆರಿಗೆ ಹೆಚ್ಚಿದ್ದರೆ ನೀವು ಅಥವಾ ನಿಮ್ಮದು ಯಾವುದೇ ರೀತಿ ಹೊಲ ಒಂದು ಹೆಚ್ಚಿದರೆ ಅದಕ್ಕೆ ನೀವು ಈ ಕಾರ್ಡ್ ರದ್ದು ಮಾಡಲಿದೆ ಸ್ನೇಹಿತರೆ. ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಆಗುತ್ತಿರುವ ವಂಚನೆಯನ್ನು ಪ್ರಕರಣ ತಡೆಗಟ್ಟಲು ಅಂದರೆ ಇದೊಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಆಧಾರ್ ಕಾರ್ಡ್ ಲಿಂಕು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ. ನಾವು ಯಾವುದಾದ್ರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ಕೊನೆಗೆ ನೋಡಿ ಸ್ನೇಹಿತರೆ. ನಾವು ಯಾವುದೇ ಒಂದು ಮಾಹಿತಿ ಹೇಳಿದ್ರೆ ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ. ನೀವು ಆಧಾರ್ ಕಾರ್ಡ್ನು ಕಡ್ಡಾಯವಾಗಿ ಲಿಂಕ್ ಮಾಡಿಸಲೇಬೇಕು ಮತ್ತು ಆಹಾರ ಇಲಾಖೆಯನ್ನು ಸ್ಪಷ್ಟ ನೀಡಿದೆ. ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿದೆ ಸ್ನೇಹಿತರೆ. ಸರ್ಕಾರದಿಂದ ಸಿಗುತ್ತಿರುವಂಥ ಗೃಹಲಕ್ಷ್ಮಿಯಲ್ಲಿ ಒಂದಾದಂಥ ಒಂದು ಯೋಜನೆಯಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆ 2000 ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ನಂತರ ನಿಮಗೆ ಸಿಗುವುದಿಲ್ಲ ಸ್ನೇಹಿತರೆ. ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿ ಮತ್ತು ನಕಲಿ ರೇಷನ್ ಕಾರ್ಡನ್ನು ತೆಗೆದೋಗಿ ಸ್ನೇಹಿತರೆ ನೀವು ರದ್ದು ಮಾಡ್ತಾರೆ ಸ್ನೇಹಿತರೆ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಕೊನೆಯ ದಿನಾಂಕ ಯಾವುದು ಮತ್ತು ಎಲ್ಲಿ ಅಂತ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೆ ಸ್ನೇಹಿತರೆ. ರೇಷನ್ ಕಾರ್ಡ್ ಈ KYC ಕಡ್ಡಾಯವಾಗಿ ಮಾಡಿಸಿ ಮತ್ತು ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ನೀವು ಸೆಪ್ಟೆಂಬರ್ 30ರೊಳಗೆ ಆಧಾರ್ ಕಾರ್ಡಲ್ಲಿ ಮತ್ತು ರೇಷನ್ ಕಾರ್ಡಲ್ಲಿ ನೀವು ಕಡ್ಡಾಯವಾಗಿ ಲಿಂಕ್ ಮಾಡಿಸಿ ಸ್ನೇಹಿತರೆ. ವಿಡಿಯೋ ಅಷ್ಟೇ, ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.